ರಾಜಸ್ಥಾನದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಅತ್ಯಂತ ಘೋರ ಘಟನೆಗೆ ರಾಜಸ್ಥಾನ ಸಾಕ್ಷಿಯಾಗಿದೆ. 13 ವರ್ಷದ ಬಾಲಕಿ ಮೇಲೆ 30 ಜನ ದುರುಳರು ಅತ್ಯಾಚಾರದಂತಹ ಹೀನ ಕೃತ್ಯವನ್ನು ಮಾಡಿರೋದು. ಹೋಟೆಲ್ನಲ್ಲಿ ಕೂಡ ಹಾಕಿ ಬಾಲಕಿ ಮೇಲೆ ನಿರಂತರ ಅತ್ಯಾಚಾರ ಆಗಿರೋದು. ಅತ್ಯಾಚಾರ ನಡೆದ ಹೋಟೆಲ್ ಅನ್ನ ಪೊಲೀಸರೇ ಧ್ವಂಸಗೊಳಿಸಿದ್ದಾರೆ. ಶ್ರೀ ಗಂಗಾನಗರದ ಹೋಟೆಲ್ನಲ್ಲಿ ಈ ಪ್ರಕರಣ ನಡೆದಿತ್ತು. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಕೂಡ ಆಗಿದೆ. ಅತ್ಯಾಚಾರನೇ ಹೇಯ ಹೀನ. ಇಲ್ಲಿ ಮೃಗರಾಗಿದ್ದು ಮನುಷ್ಯರು ಅನಿಸ್ಕೊಂಡಂತಹ ರಾಕ್ಷಸರು 13 ವರ್ಷದ ಬಾಲಕಿ ಅಂತಾನು ನೋಡಿದೆ 30 ಜನ ಅಪರಾಧವನ್ನ ಮಾಡಿದ್ದು ನಿರಂತರ ಕ್ರೈಮ್ ಮಾಡಿದಂತಹ ಹೋಟೆಲ್ ಇವತ್ತು ಅಕ್ಷರಶಃ ನೆಲಸಮ ಆಗೋ ಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸರು ಮತ್ತು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಈ ಪ್ರಕರಣ ಕಾರಣ ಆಗಿತ್ತು. ಮತ್ತು ಅವರಿಗೆ ಕ್ಯಾಪಿಟಲ್ ಪನಿಷ್ಮೆಂಟನ್ನು ಕೊಡಬೇಕು ಅಂತ ಕೂಡ ಜನ ಆಗ್ರಹಿಸ್ತಾ ಇದ್ದಾರೆ. ಅಂದರೆ ಸಾರ್ವಜನಿಕವಾಗಿ ಆ ದುರುಳರನ್ನು ನೇಣಿಗೆ ಹಾಕಬೇಕು, ಅದೊಂದೇ ಅವರಿಗೆ ತಕ್ಕ ಶಿಕ್ಷೆ ಬಿಟ್ಟರೆ ಈ ಪ್ರಕರಣದಲ್ಲಿ ನ್ಯಾಯವನ್ನು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಪದೇ ಇಂಥ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಹೋದ ವರ್ಷ ಮೆಡಿಕಲ್ ವಿದ್ಯಾರ್ಥಿನಿ ಮೇಲಾದಂತಹ ಕ್ರೌರ್ಯವನ್ನೇ ದೇಶದ ಜನ ಮರ್ತಿರಲಿಲ್ಲ. ಇಷ್ಟಾದರೂ ಕೂಡ ರಾಜಸ್ಥಾನ ಮತ್ತು ನಾರ್ತ್ ಇಂಡಿಯಾದಲ್ಲಿ ಪದೇ ರೇಪ್ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇರೋದು ಸಾರ್ವಜನಿಕರಲ್ಲಿ ಇರುವಂತಹ ಆಕ್ರೋಶವನ್ನು ದುಪ್ಪಟ್ಟು ಮಾಡಿದೆ.